ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ದಿವಸವೆಲ್ಲ ದೇವರ ಕೃಪೆಯಲ್ಲಿ ಮರೆಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 62:5 ವಾಕ್ಯ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ಕೀರ್ತನೆಗಾರನಾದಂತಹ ದಾವೀದನು ತನ್ನ ಮನಸ್ಸಿಗೆ ಹೇಳ್ತಾ ಇರುವಂತಹ ಒಂದು ಕಾರ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನನ್ನ ಮನವೇ ನೀನು ದೇವರನ್ನೇ ನಂಬಿ ಶಾಂತವಾಗಿರು. ಅಲ್ಲಿ ದೇವರನ್ನು ಅಂತಲ್ಲ ಕೊಟ್ಟಿರೋದು, ದೇವರನ್ನೇ ಎಂಬುದಾಗಿ ದೀರ್ಘ ಕೊಟ್ಟಿದ್ದಾರೆ. ಏನದು ದೇವರನ್ನೇ ಅಂತ ಹೇಳಿದ್ರೆ ದೇವರನ್ನು ಮಾತ್ರ. ಎಷ್ಟೋ ಸಂದರ್ಭಗಳಲ್ಲಿ ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ನಾವು ದೇವರನ್ನೂ ನಂಬ್ತೀವಿ, ಮನುಷ್ಯರನ್ನೂ ನಂಬ್ತೀವಿ. ದೇವರ ಮೇಲೂ ಭರವಸೆ ಇಡ್ತೀವಿ, ಮನುಷ್ಯರ ಮೇಲೂ ಭರವಸೆ ಇಡ್ತೀವಿ. ಆದರೆ ವಾಕ್ಯ ಹೇಳ್ತದೆ, ನೀನು ಮನುಷ್ಯರನ್ನು ಭರವಸೆ ಇಡಬೇಡ. ಯಾಕೆಂದರೆ ಇದೇ ದಾವೀದ ಹೇಳ್ತಾನೆ, ಮನುಷ್ಯರನ್ನು ಭರವಸೆ ಇಡಬೇಡ್ರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. ನರರು ಬರೀ ಉಸಿರೇ, ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರುತ್ತಾನೆ. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಾಗಾದರೆ ದೇವರ ವಾಕ್ಯ ಏನು ಹೇಳ್ತದೆ? ನಾವು ಯಾರಲ್ಲಿ ಆಶ್ರಯಿಸಬೇಕು? ನಾವು ದೇವರಲ್ಲಿ ಆಶ್ರಯಿಸುವಂಥ ವ್ಯಕ್ತಿಗಳಾಗಬೇಕು. ದೇವರ ಮುಖವನ್ನು ನೋಡುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈಗ ದಾವೀದ ಹೇಳ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ಸಮಸ್ಯೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ, ವೇದನೆಗಳು ಬಂದಾಗ ನಾವು ಯಾರನ್ನು ನಂಬಬೇಕು, ಯಾರಲ್ಲಿ ಆಶ್ರಯಿಸಬೇಕು? ದಾವೀದ ಹೇಳ್ತಾನೆ, ನನ್ನ ಮನಸ್ಸೇ ನೀನು ದೇವರನ್ನೇ ನಂಬಿ ಶಾಂತವಾಗಿರು. ಸಮಸ್ಯೆ ಇದೆ, ವೇದನೆ ಇದೆ. ಯಾವಾಗ ನಮಗೆ ಶಾಂತತೆ ಬರುತ್ತೋ ಗೊತ್ತಾ? ಸಮಸ್ಯೆಯ ಮಧ್ಯದಲ್ಲೂ, ಇಕ್ಕಟ್ಟುಗಳ ಮಧ್ಯದಲ್ಲೂ, ವೇದನೆಗಳ ಮಧ್ಯದಲ್ಲೂ, ದುಃಖದ ಮಧ್ಯದಲ್ಲೂ ನಾವು ಶಾಂತವಾಗಿರಬೇಕು ಅಂತ ಹೇಳಿದ್ರೆ, ನಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ, ನಾವು ಗುಣಗುಟ್ಟದೇ ಇರಬೇಕು ಅಂತ ಹೇಳಿದ್ರೆ, ನಾವು ದೇವರನ್ನೇ ನಂಬುವಂಥ ವ್ಯಕ್ತಿಗಳಾಗಬೇಕು. ದೇವರ ಮುಖವನ್ನೇ ನೋಡುವಂಥ ವ್ಯಕ್ತಿಗಳಾಗಬೇಕು. ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದಾವೀದನ ಜೀವಿತದಲ್ಲಿ ಅನೇಕ ಸಂದರ್ಭದಲ್ಲಿ ಅವನಿಗೆ ದೇವರನ್ನು ಮಾತ್ರ ನಂಬಬೇಕಾದಂಥ ಸನ್ನಿವೇಶ ಬಂತು. ಏಕೆಂದರೆ ಬೇರೆ ಯಾರು ನಂಬುವುದಕ್ಕೆ ಯೋಗ್ಯರಲ್ಲ. ಮಗ ವಿರೋಧ ಆಗ್ತಾರೆ, ಸೇನಾಪತಿಗಳು ವಿರೋಧ ಆಗ್ತಾರೆ, ಮಂತ್ರಿಗಳು ವಿರೋಧ ಆಗ್ತಾರೆ, ಅವನ ಸಂಬಂಧಿಕರು ವಿರೋಧ ಆಗ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಂಬಿದವರೆಲ್ಲ ಕೈ ಕೊಟ್ಟಂತಹ ಸನ್ನಿವೇಶಗಳು ದಾವೀದನ ಜೀವಿತದಲ್ಲಿದ್ದಾವೆ. ದಾವೀದನ ಅನೇಕರನ್ನು ನಂಬಿರ್ತಾನೆ, ಅವರೆಲ್ಲರೂ ಕೈ ಕೊಡ್ತಾರೆ. ಅವರೆಲ್ಲರನ್ನ ಕೈ ಕೊಟ್ಟಂತಹ ಸಮಯದಲ್ಲಿ ದಾವೀದನ ಹೇಳ್ತಾ ಇದ್ದಾನೆ, ಈಗ ನನ್ನ ಮನಸ್ಸೇ ನೀನು ಯಾರನ್ನು ನಂಬಬೇಡ. ಇವಾಗ ನೀನು ಯಾರ ಮೇಲೂ ಭರವಸೆ ಇಡಬೇಡ. ಯಾಕೆ ಗೊತ್ತಾ? ನಂಬಿದವರೆಲ್ಲ ಕೈ ಬಿಟ್ಟರು, ನಂಬಿಕೆಗೆ ಯೋಗ್ಯನಾದ ಒಬ್ಬ ದೇವರಿದ್ದಾನೆ. ನಿನಗೆ ನಂಬುವುದಕ್ಕೆ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ನಂಬುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನೀನೊಂದು ವೇಳೆ ಮನುಷ್ಯರನ್ನು ನಂಬಿರ್ಬೋದು, ಇತರ ವ್ಯಕ್ತಿಗಳನ್ನು ನಂಬಿರ್ಬೋದು. ಆ ನಂಬಿದವರೆಲ್ಲರೂ ಸಹ ಕೈ ಕೊಟ್ಟಂತಹ ಸನ್ನಿವೇಶದಲ್ಲಿ ನೀನಿರಬಹುದು. ದೇವರೇ, ನಾನು ಅವರನ್ನು ನಂಬದೆ, ಇವರನ್ನು ನಂಬದೆ, ಇವರೆಲ್ಲ ನನಗೆ ಕೈ ಕೊಟ್ಟರು. ದೇವರು ಹೇಳ್ತಾರೆ, ನೀನು ಅವ್ರು ಯಾರನ್ನು ನಂಬಬೇಡ. ವಾಕ್ಯದ ಆಧಾರದಲ್ಲಿ ಇವತ್ತು ನಾನು ನಿಮಗೆ ಹೇಳ್ತೀನಿ, ಮನುಷ್ಯರಲ್ಲಿ ನಂಬಿಕೆ ಇಡದೆ ದೇವರ ಮೇಲೆ ನಂಬಿಕೆ ಇಡೋಣ. ಆತನಲ್ಲಿ ಮಾತ್ರ ಆಶ್ರಯಿಸೋಣ. ಮಾತ್ರವಲ್ಲ, ದಾವೀದನು ಹೇಳ್ತಾನೆ, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ನಾನೊಂದು ನಿರೀಕ್ಷೆ ಇಟ್ಟಿದ್ದೇನೆ, ನಾನೊಂದು ಬಯಕೆ ಇಟ್ಟಿದ್ದೇನೆ, ನಾನೊಂದು ಆಸೆ ಇಟ್ಕೊಂಡಿದ್ದೇನೆ. ಅದು ಮನುಷ್ಯನಿಂದ ನೆರವೇರಲ್ಲ, ಅದು ದೇವರಿಂದ ಮಾತ್ರ ನೆರವೇರುತ್ತೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನ ಮುಖವನ್ನು ನೋಡ್ತೇನೆ, ನಾನು ನಿನ್ನಲ್ಲಿ ಆಶ್ರಯಿಸ್ತೇನೆ, ನಾನು ನಿನ್ನಲ್ಲಿ ಭರವಸೆ ಬಿಡ್ತೇನೆ. ನಮ್ಮ ಮನಸ್ಸಿಗೆ ನಾವೇ ಹೇಳೋಣ, ನಮ್ಮ ಹೃದಯಕ್ಕೆ ನಾವೇ ಹೇಳೋಣ, ನೀನು ಮನುಷ್ಯರನ್ನು ನಂಬಬೇಡ, ನೀನು ದೇವರನ್ನು ನಂಬು. ನೀನು ದೇವರನ್ನು ನಂಬೋದಾದರೆ, ನೀನು ದೇವರಲ್ಲಿ ಭರವಸೆ ಇಡೋದಾದರೆ, ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರಲ್ಲಿ ನಂಬಿಕೆ ಇಟ್ಟಂತಹ ದಾವೀದ ಹೇಳ್ತಾನೆ, ನಾನು ಯೆಹೋವನನ್ನು ನಂಬಿ ನಿರ್ಭಯದಿಂದಿರುವೆನು. ಶಾಂತವಾಗಿರುವಂತಹ ಅನುಭವ. ಅವನು ಹೇಳ್ತಾನೆ, ನಾನು ನಿರ್ಭಯದಿಂದ ಇದ್ದೇನೆ, ಭಯ ಇಲ್ಲ ನನಗೆ. ಯಾಕೆ ಗೊತ್ತಾ? ನಾನು ನಂಬಿರೋದು ಮನುಷ್ಯರನ್ನಲ್ಲ, ನಾನು ನಂಬಿರೋದು ನನ್ನ ದೇವರನ್ನು. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಂಬ್ತಾ ಇದ್ದೇನೆ,
ನಿನ್ನನ್ನೇ ನಂಬುತ್ತೇನೆ ಸ್ವಾಮಿ. ನಿನ್ನ ಮುಖವನ್ನೇ ನಾನು ನೋಡ್ತಾ ಇದ್ದೇನೆ. ನೀನು ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದೀಯಾ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನೀನಾಗಿದ್ದೀಯ. ಅದಕ್ಕಾಗಿ ಸ್ತೋತ್ರ. ನಾವು ದೇವರಲ್ಲಿ ನಂಬಿಕೆ ಇಡೋಣ, ಆತನಲ್ಲಿ ಆಶ್ರಯಿಸೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ. ನಮಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ದಾವೀದನ ಅನುಭವ ಅವನು ಹೇಳ್ತಾ ಇದ್ದಾನೆ, ತನ್ನ ಮನಸ್ಸಿಗೆ ಹೇಳ್ತಾನೆ, ನನ್ನ ಮನವೇ ನಿನ್ನ ಮನುಷ್ಯರನ್ನು ನಂಬೇಡ, ನಿನ್ನ ದೇವರನ್ನು ನಂಬು. ಈ ಬೆಳಗ್ಗೆ ವಾಕ್ಯದ ಆಧಾರದಲ್ಲಿ ಹೇಳ್ತೇನೆ, ಮನುಷ್ಯರಲ್ಲಿ ನಂಬಿಕೆ ಇಡಬೇಡಿ, ದೇವರಲ್ಲಿ ನಂಬಿ ನಿಮ್ಮ ಹೃದಯ ಶಾಂತವಾಗಿರಲಿ, ಸಮಾಧಾನವಾಗಿರಲಿ, ನೆಮ್ಮದಿಯಾಗಿರಲಿ. ನಿರೀಕ್ಷೆ ಆತನಿಂದಲೇ ನೆರವೇರುತ್ತೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಖಂಡಿತವಾಗಿ ನಿಮ್ಮನ್ನು ಕೈ ಬಿಡುವಂಥವನಲ್ಲ, ನಿಮ್ಮನ್ನು ನಡೆಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿಮಗಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಮನುಷ್ಯರನ್ನು ನಂಬದೆ, ಮನುಷ್ಯರಲ್ಲಿ ಭರವಸೆ ಇಡದೆ, ಆಶ್ರಯಿಸದೆ, ನಿನ್ನನ್ನು ನಂಬಿ ನಿನ್ನಲ್ಲಿ ಆಶ್ರಯಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನಲ್ಲಿ ನಂಬಿಕೆ ಇಟ್ಟು ನಿರೀಕ್ಷೆ ಮಾಡಿದಂಥ ಕಾರ್ಯಗಳನ್ನು ಹೊಂದಿಕೊಂಡವರಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.